ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಕಲ್ಪನಾ ಅವರೇ ಪ್ರಾರ್ಥನೆಯನ್ನು ಮಾಡಿ ತರಗತಿಯನ್ನು ಮುಂದುವರಿಸಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರ ಆಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರ ಆಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಎಲ್ಲ ಆತ್ಮಜ್ಯೋತಿಗಳಿಗೂ ನಮಸ್ಕಾರ. 47ನೇ ದಿನದ ವಿವೇಕ ಚೂಡಾಮಣಿಯ ಪುನರಾವರ್ತನೆಯ ತರಗತಿ ಮುಂದುವರಿಯುತ್ತೆ. ಈಗ ನಾನು ಅಹಂಕಾರ, ಶುದ್ಧವಾದ ಅಹಂಕಾರ ಅಂದ್ರೆ ಏನು ಅಂತ ಮೂರ್ತಿ ಸರ್ ಕೇಳಿದ್ದೆ. ಅವ್ರು ಹೇಳಿದ್ರು ಅದು ಶಿವನ ಕತ್ತಲ್ಲಿರುವ ಸರ್ಪವನ್ನ ಒಂದು ಎಕ್ಸಾಂಪಲ್ ಕೊಟ್ಕೊಂಡು ಹೇಳಿದ್ರು. ಮುಂದಿನ ಪ್ರಶ್ನೆ ಉಮಾ ಮೇಡಮ್ ಹೇಳಿ ಮೇಡಮ್. ಜ್ಞಾನಿ ಎಲ್ಲ ಕೆಲಸವನ್ನು ಮಾಡ್ತಾನೆ. ಜ್ಞಾನಿ ನಮ್ಮ ಹಾಗೆ ಎಲ್ಲ ಕೆಲಸವನ್ನು ಮಾಡ್ತಾನೆ. ಆದ್ರೆ ಯಾವ ಕೆಲಸ ಮಾಡಿದ್ರು ಅವನು ತಾನು ಬ್ರಹ್ಮಸ್ವರೂಪಿ ಅನ್ನೋ ಅದೇ ಜ್ಞಾನದಲ್ಲಿ ಅದೇ ಭಾವದಲ್ಲೇ ಇರ್ತಾನೆ. ಅದ್ ಹೇಗೆ ಅಂತ ಗುರುಗಳು ಎಕ್ಸಾಂಪಲ್ ಕೊಟ್ಕೊಂಡು ಹೇಳಿದ್ದಾರೆ. ಅದೊಂಚೂರು ಮುಂದುವರೆದ. ಈ ಕರ್ಮಚಿಂತನೆ ಎಲ್ಲ ಆಗಿದೆ ಅಲ್ವಾ? ಆಗಿದೆ ಅನ್ಸುತ್ತಲ್ಲ ಮೇಡಮ್, ಬಿಟ್ಟಿಲ್ಲ ಅಲ್ಲ? ಯಾವುದು ಉಮಾ ಮೇಡಮ್? ಈ ಜ್ಞಾನಿ ಇದು ಕರ್ಮಗಳು ಚಿಂತನೆ ಎಲ್ಲ ಆಗಿದೆ ಅಲ್ವಾ ಅಂತ ನಾನು ಹೇಳಿದೆ. ಬುದ್ಧಂದು ಎಲ್ಲ ಅದ್ ಹೇಳಾಯ್ತಲ್ಲ, ಅಷ್ಟನ್ನು ಹೇಳಾಗಿದೆ. ಇದ್ರ ಬಗ್ಗೆ ಕರ್ಮದ ಬಗ್ಗೆ ಎಲ್ಲ ಮಾತಾಡಾಗಿದೆ. ಸೊ ಇಲ್ಲಿ ಏನಾಗುತ್ತೆ, ಕರ್ಮ ಅನ್ನೋದು ಜ್ಞಾನಿಗೂ ಇದೆಯಾ ಅನ್ನೋದು ಒಂದು ಚಿಂತನೆ ಇದೆ. ಕರ್ಮ ಅನ್ನೋದು ಎಲ್ಲರಿಗೂ ಇರೋವಂಥದ್ದು. ಅಂದ್ರೆ ಕರ್ಮ ಅನ್ನೋದು ಸಹಜವಾಗಿ ಎಲ್ಲರೂ ಮಾಡ್ಲೇಬೇಕು. ಅದನ್ನ ಯಾರಿಂದನೂ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ, ನಾವು ಬಂದಿರೋದು. ಆದ್ರೆ ಯಾವ ರೀತಿ ಕರ್ಮ ನಾವು ಮಾಡ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಯಾವ ರೀತಿ ಕರ್ಮ ನಾವೆಲ್ಲ ಸಹಜವಾಗಿ ಏನಾಗತ್ತೆ, ನಾವು ಕರ್ತೃತ್ವ ಇಂದ ನಾನ್ ಮಾಡ್ತಾ ಇದ್ದೀನಿ, ನಾನು ಅದು ದುಃಖ ಅನುಭವಿಸ್ತಾ ಇದ್ದೀನಿ, ಇದೆಲ್ಲ ಅನ್ನುವಂಥದ್ದು ನಮ್ಮಲ್ಲಿರತ್ತೆ. ಯಾಕಂದ್ರೆ ನಂಗೇನು ಪೂರ್ಣ ಜ್ಞಾನ ಬಂದಿಲ್ಲ, ಹಾಗಾಗಿ ನಾನು ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವದಲ್ಲಿ ನಡೀತೀನಿ. ಆದ್ರೆ ಜ್ಞಾನಿ ಏನಾಗ್ತಾನೆ, ಈ ಕರ್ತೃತ್ವನ ಅವನು ಬಿಟ್ಟಿರ್ತಾನೆ. ಅಂತಂದ್ರೆ ಅವನು ಅಸಂಗನಾಗಿರ್ತಾನೆ. ಅವನು ತಾನು ಯಾವುದೇ ಜೊತೆನೂ ಸೇರ್ದಲೆ ಕೆಲಸ ಮಾಡ್ತಾನೆ, ಕ್ರಿಯೆಗಳು ಜರುಗ್ತಾ ಇರತ್ತೆ. ಅಂದ್ರೆ ಅವನಿಗೆ ಪೂರ್ಣ ಜ್ಞಾನ ಇರುತ್ತೆ, ನಾನು ಕರ್ಮ ಮಾಡುವನು ಅಲ್ಲ, ನಾನು ಅದನ್ನ ಭೋಗಿಸುವನು ಅಲ್ಲ, ಅದನ್ನ ತಿಳಿಯುವವನು ಅಲ್ಲ ಅಂತ ಹೇಳಿ ಅವನಿಗೆ ಆ ಮೂರದ್ದು ಬಗ್ಗೆನೂ ನಾಹಂ ಕರ್ತ, ನಾಹಂ ಜ್ಞಾತ್ವ, ನಾಹಂ ಭೋಕ್ತ್ವ ಅನ್ನೋದು ಪೂರ್ಣ ಜ್ಞಾನದಲ್ಲಿ ಇರ್ತಾನೆ. ಹಾಗಾಗಿ ಅವನಿಗೆ ಯಾವುದೇ ಕರ್ಮಗಳು ಅಂಟದಿಲ್ಲ ಅಂತ ಹೇಳಿ. ಸೊ ಇಲ್ಲಿ ಮತ್ತೆ ಇನ್ನೊಂದು ಪದ ಹೇಳ್ತಾ ಇದ್ದಾರೆ, ಅಸಂಗ ಅನ್ನೋ ಒಂದು ಪದ ಹೇಳ್ತಾರೆ. ಅಂದ್ರೆ ಇಲ್ಲಿ ಫ್ರೂಟ್ ಆಫ್ ಸಂಸಾರದೊಂದು ಹೇಳ್ತಾರೆ. ಯಾಕೆ ನಾವು ಸಂಸಾರ ಬಂಧನದಲ್ಲಿ ಸಿಗಾಕ್ಬಿಡ್ತಾ ಇದೀವಿ ಅಂತ ಹೇಳಿದಾಗ, ನಮ್ಗೆ ಏನಾಗ್ತಾ ಇದೆ, ನಾವು ಪ್ರತಿದಿನ ಕರ್ಮ ಮಾಡಿದಾಗ ತುಂಬಾ ಚೆನ್ನಾಗಿದೆ. ಒಂದು ವೃಕ್ಷದ ಬಗ್ಗೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಏನಂತಂದ್ರೆ, ಏನದು ಹುಟ್ಟು ಸಾವು ಅಂತಂದಾಗ, ನಾವು ಒಂದು ಸಂಸಾರ ಬಂಧನಿಗೆ ನಾವ್ ಹೇಗ್ ಸಿಗಾಕೋತಾ ಇದ್ದೀವಿ ಅನ್ನೋ ಒಂದು ಉದಾಹರಣೆ ಕೊಟ್ಟಾಗ, ಅದೇನು ಕರ್ಮ, ಪ್ರತಿ ಒಂದು ಕರ್ಮಕ್ಕೂ ಒಂದು ಫಲ ಇರುತ್ತೆ. ಆ ಫಲ ಏನಾಗತ್ತೆ, ಒಂದು ಬೀಜ ರೂಪದಲ್ಲಿ ಅಂತ ಉದಾಹರಣೆ ತಗೊಂಡಾಗ, ಪ್ರತಿ ಸಲ ಏನಾಗತ್ತೆ, ಒಂದೊಂದು ಕರ್ಮಕ್ಕೂ ಒಂದೊಂದು ಬೀಜ. ಅದೇನಾಗತ್ತೆ,
ಸಸಿ ಆಗತ್ತೆ, ಮತ್ತೆ ಒಂದು ದೊಡ್ಡ ಗಿಡ ಆಗತ್ತೆ, ಆಮೇಲೆ ಅದು ಒಂದು ಕಾಯಿ ಅಲ್ಲ ಒಂದು ಹೂ ಬಿಡತ್ತೆ, ಆಮೇಲೆ ಈಚಾಗತ್ತೆ, ಕಾಯಿ ಆಗತ್ತೆ, ಅದು ಹಣ್ಣಾಗತ್ತೆ. ಅದು ಒಂದೊಂದು ಬೀಜ ಅಂತಂದ್ರೆ ಒಂದು ಮರದಲ್ಲಿ ಸಾವಿರಾರು ಲಕ್ಷಾನ್ಗಟ್ಲೆ ಹಣ್ಣುಗಳು ಬಿಟ್ಟಾಗ ಅದು ಎಲ್ಲವೂ ಮತ್ತೆ ಬೀಜ ಕೆಳಗ್ ಬೀಳತ್ತೆ, ಅಥವಾ ನಾವು ಬೀಜ ಹಾಕಿದ್ರು ಆಯ್ತು, ಅದು ಮತ್ತೆ ಇನ್ನೊಂದು ಮರವಾಗ್ಬಿಡತ್ತೆ. ಹಾಗಾಗಿ ಒಂದು ದೊಡ್ಡ ಕಾಡೆ ಆಗ್ಬಿಡತ್ತೆ ಅದು. ಸಂಸಾರ ಅಂದ್ರೆ ನಮ್ಮ ಕರ್ಮದ ಹೇಗೆ ಅದು ಬೆಳೀತಾ ಇರತ್ತೆ ಅಂದ್ರೆ, ನಮ್ಮ ಕರ್ಮ ಒಂದು ವೃಕ್ಷ ಅಂತ ಹೇಳ್ತಾರೆ. ಅದು ಆ ವೃಕ್ಷ ತರ ನಮ್ಮ ಸಂಸಾರ ಈಗ ಹಾಗೆ ಬೆಳೀತಾ ಬೆಳೀತಾ ಒಂದ್ ದೊಡ್ಡ ಬೆಟ್ಟ ಆಗಿರತ್ತೆ ಅಂತದ್ದು ಹೇಳ್ತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ, ಜ್ಞಾನಿಗೆ ಈ ಕರ್ಮಗಳೆಲ್ಲ ಇದೆಯಾ ಅಂತ ಬಂದಾಗ ಖಂಡಿತ ಅಲ್ಲ. ಯಾವಾಗ ನಮ್ಗೆ ಜ್ಞಾನ ಬರುತ್ತೆ, ನಾನು ಮಾಡುವವನು ಅಲ್ಲ, ನಾನು ಈ ಅನುಭವಿಸುವವನು ಅಲ್ಲ ಅಂತ, ಈ ದೇಹ ಮನಸ್ಸು ಬುದ್ಧಿ ಇದ್ಯಾವುದೋ ನಾನಲ್ಲ, ನಾನು ಶುದ್ಧ ಚೈತನ್ಯ, ನಾನು ಆತ್ಮ ಅನ್ನೋದು ಯಾವಾಗ ನಮ್ಮಲ್ಲಿ ಪೂರ್ಣ ಆ ಅರಿವು, ನಾನು ಚೈತನ್ಯನೇ ನಾನು ಅನ್ನೋದು ನನಗೆ ಯಾವಾಗ ಜ್ಞಾನ ಬರುತ್ತೆ, ಈ ಎಲ್ಲ ಕರ್ಮಗಳಿಂದ ಮುಕ್ತ ಆಗುತ್ತೆ. ಸೊ ಯಾರೇ ಆಗ್ಲಿ ಅದು, ಸೊ ಆ ಜ್ಞಾನಿನೂ ಸಹ ಹಾಗೆ, ಅವನು ಅದರಿಂದ ಪೂರ್ಣವಾಗಿ ಮುಕ್ತ ಆಗಿರ್ತಾನೆ. ಹಾಗಾದ್ರೆ ಈ ಪ್ರಾರಬ್ಧ ಒಂದ್ ಇದ್ಯಾ ಅನ್ನುವಂಥದ್ದು ಒಂದು ಅಂಶ ಬಂದಾಗ ನಂಗೆ ಇಲ್ಲಿ ಒಂದು ಸಣ್ಣದು ಯಾವಾಗ್ಲೂ ಬರುತ್ತೆ. ಇಲ್ಲಿ ಅನುಭವಿಸೋವನೇ ಇಲ್ಲ ಅಂದ್ಮೇಲೆ ಪ್ರಾರಬ್ಧ ಅನ್ನೋದು ಇದೆಯಾ ಅನ್ನೋವಂಥದ್ದು, ಅಂದ್ರೆ ಸಹಜವಾಗಿ ಬಂದಾಗ ಅವನಿಗೆ ಪ್ರಾರಬ್ಧ ಅನ್ನೋ ಪದ, ನಾವು ಈಗ ಏನಾಗತ್ತೆ, ಬೋಧ ಸೌಕರ್ಯವಾಗಿ ಕೆಲವೊಂದು ಪದಗಳು ಇಟ್ಕೊಂಡಿರ್ತೀವಿ, ನಾವು ಹೇಳ್ತಾ ಇದೀವಿ. ಆದ್ರೆ ಆ ಜ್ಞಾನಿಗೆ ಆ ಪ್ರಾರಬ್ಧ ಇಲ್ಲ ಅಂತಾನು ಹೇಳ್ಬೋದು. ಯಾಕೆಂದ್ರೆ ಪ್ರಾರಬ್ಧ ಅಂದ್ರೆ ಅನುಭವಿಸೋನು ಒಬ್ಬ ಇರ್ಬೇಕಲ್ಲ. ನನ್ಗೆ ಅನುಭವಿಸೋನಿದ್ದೀನಿ ನಾನು ಅನ್ನೋದ್ ಬಂದಾಗ ಮಾತ್ರ ಅಲ್ಲಿ ಕರ್ತ ಅಂತ ಬರುತ್ತೆ. ನನಗೆ ಅನುಭವಿಸೋನೇ ಇಲ್ಲ, ನಂಗೆ ಆ ನೋವಿನ ಅನುಭವನೇ ಇಲ್ಲ ನನಗೆ, ನಾನು ಅದನ್ನ ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ ಇನ್ಮೇಲೆ ಎಲ್ಲಿ ಪ್ರಾರಬ್ಧ ಬರುತ್ತೆ ಅನ್ನುವಂಥದ್ದು ಒಂದು ನನ್ಗೆ ಪ್ರತಿ ಸಲ ಬರುತ್ತೆ. ಅಂದ್ರೆ ಆ ಪ್ರಾರಬ್ಧ ಅನ್ನೋದು ಬೋಧ ಸೌಕರ್ಯಕ್ಕಾಗಿ ಹೇಳ್ಬೇಕಾಗಿದೆ. ಕೆಲವೊಂದು ಜ್ಞಾನ ನನ್ಗೇನು ಇಲ್ಲಯ್ಯ ಅಂದ್ಬಿಟ್ರೆ, ನೀನ್ ನಂತರನೇ ಇದೆಯಲ್ಲ, ನಿನ್ಗೂ ಎಲ್ಲ ನೋವಾಗ್ತಾ ಇದೆಯಲ್ಲ ಅಂತ ಸಹಜವಾಗಿ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ ನಮ್ಮಂತವ್ರು. ಹಾಗಾಗಿ ಏನಾಗುತ್ತೆ, ಅವ್ರು ಆ ಪ್ರಾರಬ್ಧ ಅನ್ನೋ ಪದ ಉಪಯೋಗಿಸ್ತಾರೆ ಅನ್ನೋದು ಅಂತ ಅನ್ಕೊಂಡಿದ್ದೀನಿ. ಮೇಡಮ್ ಸರಿನಾ ಅದು? ಸರಿನೇ. ಜ್ಞಾನಿ ದೃಷ್ಟಿಯಿಂದ ಪ್ರಾರಬ್ಧ ಖಂಡಿತ ಇಲ್ಲ, ಜನರ ದೃಷ್ಟಿಯಿಂದ ಪ್ರಾರಬ್ಧ ಇದೆ. ಹೌದು, ಅದಕ್ಕೋಸ್ಕರ ಬೋಧ ಸೌಕರ್ಯಕ್ಕೋಸ್ಕರ ಒಂದು ಇದನ್ನ ಉಪಯೋಗಿಸ್ತಾರೆ. ಯಾಕೆಂದ್ರೆ ಒಂದು ಹೇಳ್ತಾರಲ್ಲ, ಅದು ಏನು ಏನದು ದಗ್ಧ ಕರ್ಮನೇ ಮತ್ತೆ ಹೋಗ್ತಾ ಇದೆ ನನಗೆ. ಮತ್ತೆ ಜ್ಞಾನದಿಂದ ಎಲ್ಲಾ ಕರ್ಮಗಳು ಜ್ಞಾನ ಆಗ್ಲಿ ದಗ್ಧ ಕರ್ಮಣಿ ಜ್ಞಾನದಿಂದ ಎಲ್ಲಾ ಕರ್ಮಗಳು ಭಸ್ಮ ಆಗತ್ತೆ ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ? ಯಾಕೆಂತಂದ್ರೆ ನಮ್ಗೆ ಯಾವಾಗ ಈ ಅಜ್ಞಾನ ಹೋಗುತ್ತಾ, ಹೋದ ತಕ್ಷಣ ಏನಾಗತ್ತೆ, ಜ್ಞಾನ ಅಂದ್ರೆ ಅಜ್ಞಾನ ಅನ್ನೋದು ಅದು ಪದಗಳು ಕೊಟ್ಟಿದ್ವಿ, ಅಲ್ಲಿ ಇರೋದೇ ಒಂದು, ಎಲ್ಲವೂ ಅರಿವು ಮಾತ್ರನೇ ಇರೋವಂಥದ್ದು ಕೊನೆ ಹಂತದಲ್ಲಿ. ಅದು ಈಗ ಎಷ್ಟೊಂದು ಪದಗಳು ಏನಾಗ್ತದೆ, ನಾವು ಕೆಲವೊಂದು ಪದಗಳಲ್ಲೆಲ್ಲ ಎಷ್ಟೊಂದು ಸಿಗಾಕೊಂತ ಇರ್ತೀವಿ. ಹಾಗಾಗಿ ಅದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವನೊಳಗೆ ಆ ಅಹಂಕಾರ ಇದೆಯಾ ಅಂತ ಬಂದಾಗ, ಆಕ್ಚುಲಿ ನಾನು ಲಾಸ್ಟ್ ಟೈಮು ಅಹಂಕಾರದ ಬಗ್ಗೆ ರಚಿತಾ ಕೇಳ್ದಾಗ್ಲೂ ಆ ಮೇಡಮ್ ಹತ್ರ ಒಂದ್ಸರಿ ಮಾತಾಡಿದೆ. ಮೇಡಮ್, ಅಹಂ ಅನ್ನೋದು ಯಾವಾಗ್ಲೂ ಶುದ್ಧನೇ, ಅದು ಪ್ಯೂರ್ ಆಗಿರುತ್ತೆ. ಅದು ಅಹಂ ಅನ್ನೋದು ಈ ಆಕಾರ ಕೊಟ್ಟಾಗ, ಅದಕ್ಕೆ ನಾವು ಈ ಮನಸ್ಸು ಬುದ್ಧಿ ಅಂತಃಕರಣ ಜೊತೆಗೆ ಅದು ಬೆರೆತಾಗ ಅಹಂಕಾರ ಆಗಿ ಏನಾಗುತ್ತೆ, ಕರ್ತೃತ್ವ ಕರ್ಮ ಫಲ ಎಲ್ಲ ಬರುತ್ತೆ. ಆ ಶುದ್ಧ ಅಹಮೇ ನಾನು ಅನ್ನೋದು ಒಂದು ಯಾವಾಗ ಅರಿವಿನಲ್ಲಿ ಇರ್ತಾನೆ, ಅವನ್ಗೆ ಈ ಕರ್ತೃತ್ವನೇ ಇರೋದಿಲ್ಲ. ಅದು ಈ ಆಕಾರಗಳು ಕೊಟ್ಟಾಗ, ಈ ಅಹಂಗೆ ಆಕಾರ ಕೊಟ್ಟಾಗ ಮಾತ್ರ ಇವೆಲ್ಲ ಜರ್ನಿ ಮುಂದೆ ಸಂಸಾರ ಬರುತ್ತೆ ಅಷ್ಟೇ ಹೊರತು, ಆಕಾರ ಕೊಡ್ಲಿಲ್ಲ ಅಂತಂದ್ರೆ ಯಾವ್ದು ಬರಲ್ಲ. ಅದಕ್ಕೆ ಅವನಿಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ, ಅಸಂಗನಾಗಿರ್ತಾನೆ ಅವನು ಅಂತೇಳಿ. ಅಂದ್ರೆ ಅಸಂಗ ಅಂತ ತಕ್ಷಣ ಹೊರಗಡೆ ಯಾವ್ದು ಬಿಡೋದಲ್ಲ, ಈ ಇಂದ್ರಿಯ ಮನಸ್ಸು ಅಂತಃಕರಣದಿಂದ ಅವ್ನು ಡಿಟ್ಯಾಚ್ ಆಗಿರ್ತಾನೆ ಅವನು. ಹಾಗಾಗಿ ಏನಾಗುತ್ತೆ, ಬೇಕಾದಂಗ ಮಾತ್ರ ಅದನ್ನ ಎಷ್ಟು ಬೇಕೋ ಉಪಯೋಗಿಸ್ಕೊತಾನೆ. ಅಂದ್ರೆ ಅವನಿಗೆ ಸ್ಪಷ್ಟವಾಗಿರುತ್ತೆ, ನಾನು ಇದಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ ಅಷ್ಟೇ ಹೊತ್ತು ಇದು ಯಾವ್ದು ನನಗೆ ಅಂಟಿಲ್ಲ ಇದು ಅಂತ ಹೇಳಿ. ಹಾಗಾಗಿ ಅವನು ಯಾವಾಗ್ಲೂ ಅಸಂಗನಾಗಿಯೇ ಇರ್ತಾನೆ ಅವನು ಅಂತದ್ದು ಒಂದು. ಹಾಗೆ ಅವನಿಗೆ ಯಾವುದೇ
ಕರ್ಮಗಳು ಇಲ್ಲ ಅನ್ನೋದದು. ಸೊ ಅವನ ಅಹಂಕಾರ ಯಾವಾಗ್ಲೂ ಶುದ್ಧ ಆಗಿರತ್ತೆ ಅಂತ ಹೇಳಿ, ಪ್ಯೂರ್ ಸೋಲ್ ಅಂತ ಹೇಳಿ. ನಿಮ್ ಪ್ರಶ್ನೆಗೆ ಸರಿ ಹೋಯ್ತಾ? ಇನ್ನೂ ಏನಾದ್ರು ಬೇಕಾಗಿತ್ತಾ? ಅಲ್ಲ, ಸ್ವಲ್ಪ ಆ ಕಡೆ ಡೈವರ್ಟ್ ಆಯ್ತು ಅಂತ ಅನ್ಕೊಂಡೆ. ಹಾ ಒಂದ್ ಸ್ವಲ್ಪ ಅಹಂಕಾರ ಅಂದ್ರೆ ಇಲ್ಲೊಂದು ಅಹಂಕಾರದ ಬಗ್ಗೆ ನೀವ್ ಹೇಳ್ದಂಗೆ ಅಹಂಕಾರ ಇದ್ದೇ ಇರುತ್ತೆ. ಆದ್ರೆ ಶುದ್ಧ ಅಂದ್ರೆ ಜ್ಞಾನಿ ಅಹಂಕಾರವನ್ನ ಶುದ್ಧವಾದ ರೀತಿಲಿ ಅಥವಾ ಅವನು ಬೇಕಂದಾಗ ಉಪಯೋಗಿಸ್ಕೊಂಡು ಜ್ಞಾನಪೂರ್ವಕವಾಗಿ ಅಹಂಕಾರ ಉಪಯೋಗಿಸ್ಕೊಂಡಾಗ ಶುದ್ಧ ಅಹಂಕಾರ ಆಗುತ್ತೆ. ಅದರ್ವೈಸ್ ನಾವು ನಾನೇ ದೇಹ ಮನಸ್ಸು ಬುದ್ಧಿ ಅಂತ ಅಂದಾಗ ಆದ್ರೆ ಜ್ಞಾನಿ ಒಂದೇ ಚೈತನ್ಯದ ಒಂದು ಸ್ವರೂಪ ಅಷ್ಟೇ ಅಲ್ವಾ ಮೇಡಮ್? ಅದೊಂದೇ. ಅವನಿಗೆ ಅಹಂಕಾರ ಅನ್ನೋದು ವ್ಯವಹಾರಕ್ಕೋಸ್ಕರ ಅವನು ಬಳಸ್ಕೊತಾನೆ ಬಿಡ್ತಾನೆ. ಆ ದೇಹ ಎಲ್ಲ ಪದಗಳು ಕೆಲವೊಂದೆಲ್ಲ ನಾವು ಕೊಟ್ಬಿಟ್ಟಿದೀವಿ ಅಷ್ಟೇನೆ. ಯಾಕಂದ್ರೆ ನಮ್ಮ ಕಲ್ಪನೆಯಲ್ಲಿ ಈ ಬುದ್ಧಿ ಮನಸ್ಸು ಎಲ್ಲ ಇದೆ, ಅಂತಃಕರಣ ಇದೆ ಅನ್ನುವಂಥದ್ದು ಇನ್ನೂ ಇಟ್ಕೊಂಡಿದೀವಲ್ಲ ನಾವು. ಹಾಗಾಗಿ ನಾವೇನ್ ಮಾಡ್ತಾ ಇದ್ದೀವಿ, ಇದು ಅಹಂಕಾರ, ಇದು ಅಹಮ್ಮು, ಇದಕ್ಕೆ ಆಕಾರ ಅಹಂಕಾರ ಅಂತೆಲ್ಲ ಕೊಟ್ಟಿದ್ದೀವಿ. ಯಾವಾಗ ಪೂರ್ಣ ಬರುತ್ತೆ, ಅವನು ಹೇಳ್ತಾವಲ್ಲ ತುರಿಯಾಗ, ಅವಾಗ ಆದಾಗ ಏನಾಗತ್ತೆ, ಅವನ್ಗೆ ಈ ಅಹಂಕಾರ ಅಂತ ಯಾವಾಗೂ ಇರೋದಿಲ್ಲ. ಜಸ್ಟ್ ಕ್ರಿಯೆ ಅಷ್ಟೇ ನಡೀತಾ ಇರುತ್ತೆ, ಡೂಯಿಂಗ್ ಬಿಟ್ರೆ ಬೇರೆ ಏನು ಇರೋದಿಲ್ಲ ಅಲ್ಲಿ. ಅದೇ ಇಲ್ಲಿ ಸಾಕಷ್ಟು ಉದಾಹರಣೆ ಕೊಟ್ಟಿದ್ದಾರೆ, ಹಗ್ಗದ್ದು, ಆಮೇಲೆ ಕಡಲೆಕಾಯಿ ಬೀಜದ್ದು, ಅವೆಲ್ಲ ಉದಾಹರಣೆ ಇದೆ. ಮೇಡಮ್ ಇನ್ನೊಂದು ಇಲ್ಲಿ ಡೌಟು, ಎಷ್ಟೋ ಜನಕ್ಕೆ ಜ್ಞಾನಿ ಅಂತಾನೆ ನಮಗ್ ನಾವೇ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಅದೂ ಒಂಥರ ಅಹಂಕಾರನೇ ಅಲ್ವಾ? ಅಂದ್ರೆ ನಾನ್ ಜ್ಞಾನಿ ಅಂತ ನಾನು ಜ್ಞಾನಿ ಅನ್ನೋದೇ ಒಂದು ಅಹಂಕಾರ ಅಲ್ವಾ? ಅದ್ ಹೇಳ್ಕೊಳ್ಳೋ ಜ್ಞಾನಿ ಅಲ್ಲ ಅಂತ. 48ನೇದ್ರಲ್ಲಿ ಪೂರ್ತಿ ಇದೆಲ್ಲದಕ್ಕೂ ಈಗ ನಾವ್ ಏನ್ ಹೇಳಿದ್ರು ಏನು ಅಲ್ಲ. ಯಾಕೆ ಅಂದ್ರೆ ಬ್ರಹ್ಮನಲ್ಲಿ ಏನಂದ್ರೆ ಏನಿಲ್ಲ,